ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ನಿಧಾನಕ್ಕೆ ಯುದ್ಧದ ಕಾರ್ಮಗಳು ಕಡಿಮೆ ಆಗ್ತಾ ನಡೀತಾ ಇದ್ದಾವೆ. ಮೋಸ್ಟ್ಲಿ ಅಮೇರಿಕ ಅಂದ್ಕೊಂಡಂಗೆ ಆಗಿದ್ರೆ ಇಷ್ಟೆಲ್ಲ ಇರಾನ ಅಮೇರಿಕ ಸ್ವತ್ತಾಗಿಬಿಡ್ತಿತ್ತು, ವೆನಿಜುಲಾ ಆದಂಗೆ. ಆದರೆ ಇರಾನದಲ್ಲಿ ಆದಿದ್ದೇ ಬೇರೆ, ಇತಿಹಾಸ ಬದಲಾಗಿಬಿಡ್ತು. ಕಳೆದ 50 ವರ್ಷಗಳ ಇತಿಹಾಸದಲ್ಲ, 1945 ಇಲ್ಲಿವರೆಗೆ 75 ವರ್ಷಗಳ ಇತಿಹಾಸದಲ್ಲ ನಿಧಾನಕ್ಕೆ ಮೇಲೇರಿ ಬಂತ ಅಮೇರಿಕ ಇವತ್ತು ಜಗದ ಸೂಪರ್ ಪವರ್. ವೈಜ್ಞಾನಿಕವಾಗಿ ವೈಚಾರಿಕವಾಗಿ ಮುಂದುವರೆದದ್ದು ಎಲ್ಲ ದೃಷ್ಟಿಟ್ಕೊಂಡು. ಅದೇ ಕಾರಣಕ್ಕೆ ಒಂದು ಓಪನ್ ಮಾರ್ಕೆಟ್ ಇದ್ದಂಥ ದೇಶ, ಅದರಲ್ಲೂ ಮುಖ್ಯವಾಗಿ ಭಾಳಷ್ಟು ವಿಷಯಗಳು ನಮ್ಮ ಎದುರಿಗೆ ಬರೆದು ಹೋಗ್ತಾ ಇರ್ತದೆ. ಶ್ರೀಮಂತರಾದರು ಇವರೆಲ್ಲ ಅಂತೇಳಿ ನಾವು ಸಾಕಷ್ಟು ದುಡಿತಾ ಇದ್ದೀವಿ, ರೈತ ಸಾಕಷ್ಟು ದುಡಿತಾ ಇದ್ದಾನೆ, ಆದರೂ ರೈತ ಸಾಹುಕಾರ ಆಗೋದಿಲ್ಲ, ಕೋಟ್ಯಾಧೀಶ ಆಗೋದಿಲ್ಲ, ಲಕ್ಷಾಧೀಶ ಆಗೋದು ಕಷ್ಟ, ಸಾಲಗಾರ ಆಗ್ತಾನೆ. ಆದರೆ ಇವರೆಲ್ಲ ಏನಪ್ಪ ಹೆಂಗೆ ಆಗ್ತಾಯಿದ್ದಾರೆ ಸಾಹುಕಾರಗಳು ಇವರು? ನಾವು ಮೊದಲ ಇಲ್ಲ ಶಸ್ತ್ರಾಸ್ತ್ರ ಮಾರ್ತಾರೆ ಅಮೇರಿಕದವರು, ಬುದ್ಧಿವಂತರಿದ್ದಾರೆ ರೀ, ಜಗದಲ್ಲಿ ಅತ್ಯಂತ ಶ್ರೇಷ್ಠ ಇದ್ದಾರೆ ಹಾಗೆ. ಅದರ ಮೂಲ ವಿಷಯ ನಮ್ಗೆ ಇವತ್ತಿನವರೆಗೂ ಅರ್ಥ ಆಗಿರಲಿಲ್ಲ ಭಾಳಷ್ಟು ಜನರಿಗೆ. ಆ ಸೂತ್ರ ಅಮೇರಿಕಕ್ಕೆ ಗೊತ್ತಿತ್ತು. ವ್ಯಾಪಾರ, ಯಾವುದೇ ವ್ಯಾಪಾರಿ ಆಗಲಿ ಜಗದಲ್ಲಿ, ವ್ಯಾಪಾರಿ ಆಗಲಿ, ಒಬ್ಬ ಇಂಡಸ್ಟ್ರಿಯಲಿಸ್ಟ್ ಆಗಲಿ ಅಥವಾ ಒಬ್ಬ ಔದ್ಯಮಿಕ ವ್ಯಕ್ತಿ ಆಗಲಿ, ತಮ್ಮ ವ್ಯಾಪಾರದ ಗುಟ್ಟನ್ನು ಎಂದೂ ಬಿಟ್ಟುಕೊಡೋದಿಲ್ಲ ಅಂತ. ಅವರು ಸಿಕ್ಕಾಪಟ್ಟೆ ಟ್ಯಾರಿಫ್ ಸುಂಕ, ಪೆಟ್ರೋ ಡಾಲರ್ ಈ ಮಧ್ಯ ಏಷ್ಯಾದಿಂದ ಬರ್ತಾಯಿತ್ತು. ಮತ್ತು ಮಧ್ಯ ಏಷ್ಯಾದಲ್ಲಿರುವ ದೇಶಗಳು ಎಲ್ಲ ಇಸ್ಲಾಮಿಕ್ ದೇಶಗಳು ಹೆಚ್ಚು ಕಡಿಮೆ. ಟರ್ಕಿ ತೊಗೊಳ್ರಿ, ಇರಾನ್ ತೊಗೊಳ್ರಿ, ಅದೇ ಕಾಲಕ್ಕೆ ಇರಾಕ್ ತೊಗೊಳ್ರಿ, ಸೌದಿ ಅರೇಬಿಯಾ ತೊಗೊಳ್ರಿ, UAE ತೊಗೊಳ್ರಿ, ಕತಾರ್ ತೊಗೊಳ್ರಿ, ಇವೆಲ್ಲವೂ ಆ ಒಂದು ಸಮುದ್ರದ ಏನು ಅದ ಈ ದೇಶಗಳ ಸುತ್ತಮುತ್ತ ಸಮುದ್ರ ದಂಡಿ